ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿಯವರೇ, ಮುಂಬರುವ ಆಗಸ್ಟ್ 21, 22, 23 ಈ ಅದೃಷ್ಟವಂತ 3 ದಿನಗಳಂದು ಕಟಕ ರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, SRB ಎಂಬುವ ಅಕ್ಷರದ ವ್ಯಕ್ತಿಯಿಂದ ಒಂದು ದೊಡ್ಡ ಘಟನೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಕಟಕ ರಾಶಿಯವರೇ ಮುಂಬರುವ ಇದೇ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಕಟಕ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾದರೆ ನಡೆಯಲಿದೆ. ಹೌದು, ಇಷ್ಟು ದಿನ ನೀವು ಗಮನಿಸಿ ನೋಡಿದ್ರೆ ಸಮಾಜದಲ್ಲಿ ನೀವು ಓಡಾಡುವ ಜಾಗದಲ್ಲಿ ಈ ಹಿಂದೆ ಎಲ್ಲ ಅವಮಾನವನ್ನು ಸಹ ಎದುರಿಸಿದಿರಾ ಅಲ್ವಾ? ಆ ಎಲ್ಲ ರೀತಿ ಕಹಿ ನೆನಪುಗಳು, ನೀವು ಎದುರಿಸಿರ್ತಕ್ಕಂಥ ಎಲ್ಲ ರೀತಿ ಅವಮಾನಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಗಮನಿಸಿ ನೀವು ನೋಡಿದ್ರೆ ದಿನದಿಂದ ದಿನಕ್ಕೆ ಶತ್ರುಗಳ ಸಂಖ್ಯೆಯೂ ಸಹ ಕ್ರಮೇಣವಾಗಿ ಏರಿಕೆ ಆಗ್ತಾನೆ ಇದೆ ಅಲ್ವಾ? ನೀವು ಗಮನಿಸಿ ನೋಡಿ. ಹೌದು, ಇದರ ಬಗ್ಗೆ ಆಲೋಚನೆ ಮಾಡೋದು ಬೇಡ ಆಗಿರುತ್ತೆ. ಹೌದು, ಇದು ಸಹಜನೇ. ಯಾರಾದರೂ ಒಬ್ಬ ವ್ಯಕ್ತಿ ಅವರ ಜೀವನದಲ್ಲಿ ಏಳಿಗೆಯನ್ನು ಕಾಣ್ತಿದ್ರೆ ಅಂತಂದರೆ ಅವರ ಸುತ್ತಮುತ್ತಲೂ ಸಹ ಕ್ರಮೇಣವಾಗಿ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆ ಆಗ್ತಾನೆ ಇರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಸಹ ಕಟಕ ರಾಶಿಯವರೇ. ಹಾಗಾಗಿ ಶತ್ರುಗಳ ಬಗ್ಗೆ ಆಲೋಚನೆ ಬೇಡ ಆಗಿರುತ್ತೆ. ಹೌದು, ಅವರ ಬಗ್ಗೆ ಆಲೋಚನೆಯನ್ನು ಬಿಟ್ಟು ಗುರಿಯ ಬಗ್ಗೆ ಆಲೋಚನೆ ಮಾಡೋದ್ರ ಮೂಲಕ ಜೀವನದಲ್ಲಿ ನೀವು ಗುರಿಯನ್ನು ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಕಟಕ ರಾಶಿಯವರು ತುಂಬ ದಿನದಿಂದ ಸಂಕಟ ಆದರೆ ಪಡ್ತಿದ್ದೀರಾ. ಹೌದು, ಎಷ್ಟೇ ಶ್ರಮ ಪಟ್ಟರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ ಮತ್ತು ಜೀವನದಲ್ಲಿ ಅದೃಷ್ಟ ಪ್ರಾಪ್ತಿ ಆಗ್ತಿಲ್ಲ, ಯಶಸ್ಸಿನ ಹಾದಿ ಕಾಣಿಸ್ತಿಲ್ಲ ಅಂತ ಹೇಳಿ ಪ್ರತಿದಿನ ಕಟಕ ರಾಶಿಯವರು ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಯಾವ ಅದೃಷ್ಟ, ಯಾವ ಯಶಸ್ಸು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಿಲ್ಲ ಅಂತ ಹೇಳಿ ನೀವು ಇಷ್ಟು ದಿನ ಸಂಕಟ ಪಡ್ತಿದ್ರೋ ಅದೇ ಒಂದು ಅದೃಷ್ಟ, ಅದೇ ಒಂದು ಯಶಸ್ಸು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಇದರಿಂದಾಗಿ ನಿಮಗೆ ತುಂಬ ಸಂತೋಷ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಕಟಕ ರಾಶಿಯವರೇ, ತುಂಬ ದಿನಗಳಿಂದ ಜೀವನದಲ್ಲಿ ಕಣ್ಣೀರಿನ ಕ್ಷಣಗಳನ್ನು ನೋಡಿದಿರಾ, ಕಷ್ಟದ ದಿನಗಳನ್ನು ನೋಡಿದಿರಾ, ಪ್ರತಿದಿನ ಸವಾಲುಗಳನ್ನು ಎದುರಿಸಿದ್ರಾ ಹೌದಲ್ವಾ? ಈ ಎಲ್ಲ ರೀತಿ ಕಷ್ಟಗಳು, ಸವಾಲುಗಳು ಎಲ್ಲವನ್ನೂ ಸಹ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಹೌದು, ನೀವು ಯಾವಾಗ ಒಂಟಿಯಾಗಿ ಕುಳಿತಿರ್ತೀರೋ ಆವಾಗ ನಿಮ್ಮ ಜೀವನದಲ್ಲಿ ಎದುರಿಸಿರ್ತಕ್ಕಂಥ ಸವಾಲುಗಳನ್ನು, ಕಷ್ಟದ ದಿನಗಳನ್ನು, ನೀವು ಪಟ್ಟಿರ್ತಕ್ಕಂತಹ ಕಣ್ಣೀರನ್ನು ಎಲ್ಲವನ್ನು ಸಹ ಯೋಚನೆ ಮಾಡ್ತಾನೆ ಇರ್ತೀರ, ದುಃಖಿತರಾಗ್ತಾನೆ ಇರ್ತೀರ. ಅದರ ಜೊತೆಗೆ ನೀವು ದೇವರನ್ನು ಸಹ ಪ್ರಶ್ನೆಯನ್ನು ಮಾಡಿದ್ದೀರಾ ಕಟಕ ರಾಶಿಯವರೇ. ಹೌದು, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನ್ಯಾಯಯುತವಾಗಿ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಎಂಬಂತೆ ನೀವು ದೇವರಲ್ಲೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ ಅಲ್ಲವೇ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ದೇವರ ಆಶೀರ್ವಾದನೂ ಸಹ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಕುಟುಂಬದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು, ಇಷ್ಟು ದಿನ ಕುಟುಂಬ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ತೊಂದರೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ಎಲ್ಲ ರೀತಿ ಸಮಸ್ಯೆಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಇಷ್ಟು ದಿನ ನೀವು ಎಷ್ಟೇ ಸವಾಲುಗಳನ್ನು ಎದುರಿಸಿದ್ರು ಸಹ, ಎಷ್ಟೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ್ರು ಸಹ ನೀವು ನಿಮ್ಮ ಧರ್ಮ ಮಾರ್ಗವನ್ನಾದರೆ ಬಿಡಲಿಲ್ಲ. ಹಾಗಾಗಿಯೇ ದೇವರ ಆಶೀರ್ವಾದನೂ ಸಹ ನಿಮ್ಮ ಜೊತೆಗಿರ್ತಕ್ಕಂಥದ್ದು ಕಟಕ ರಾಶಿಯವರೇ. ಹೌದು, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಅವಕಾಶ ಆದರೆ ಹುಡುಕಿಕೊಂಡು ಬರುತ್ತೆ. ಆ ಒಂದು ಅವಕಾಶವನ್ನು ಈ ಸಮಯದಲ್ಲಿ ಸರಿಯಾಗಿ ಬಳಕೆ ಮಾಡಿಕೊಳ್ತಕ್ಕಂಥದ್ದು ಸಹ ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ಕಟಕ ರಾಶಿಯವರೇ, ಇಷ್ಟು ದಿನ ನೀವು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರವನ್ನು, ನಿಮ್ಮ ಮುಂದಿನ ಯೋಚನೆಗಳನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ, ಕುಟುಂಬಸ್ಥರ ಜೊತೆ ಹೇಳ್ತಾ ಇದ್ರಿ ಅಲ್ವಾ? ಇದರಿಂದಾಗಿ ನಿಮ್ಮ ಮುಂದಿನ ಯೋಚನೆಗಳೆಲ್ಲ ನಿಮ್ಮ ಶತ್ರುಗಳಿಗೆ ತಿಳಿದು ನಿಮ್ಮ ಶತ್ರುಗಳು ಸಹ ನಿಮ್ಮ ಮುಂದಿನ ಯೋಜನೆಯನ್ನು ತಡೆ ಹಿಡಿಯುವ ಪ್ರಯತ್ನ ಆದರೆ ಮಾಡ್ತಿದ್ರು. ಹಾಗಾಗಿ ಕಟಕ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಯಾವುದೇ ಒಂದು ವಿಚಾರವನ್ನು
ಪ್ರಮುಖವಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು, ಹೌದು, ನೀವು ಹೊಸ ವ್ಯಾಪಾರವನ್ನು ಶುರು ಮಾಡ್ತಿದ್ರೆ ಅಥವಾ ಒಂದು ಹೊಸ ಜಾಗದಲ್ಲಿ ಹಣದ ಹೂಡಿಕೆಯನ್ನು ಮಾಡ್ತಿದ್ರೆ, ಆಸ್ತಿಯನ್ನು ಖರೀದಿ, ವಾಹನ ಖರೀದಿ, ಆಭರಣಗಳನ್ನು ಖರೀದಿ, ಈ ರೀತಿ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಹೌದು, ಅದರ ಬದಲಿಗೆ ನೀವು ನಿಮ್ಮ ಯಶಸ್ಸಿನ ಮೂಲಕ ಅವರಿಗೆ ಉತ್ತರವನ್ನು ನೀಡಬಹುದಾಗಿರುತ್ತೆ ಕಟಕ ರಾಶಿಯವರೇ. ಅದೇ ರೀತಿ ನೀವು ತುಂಬ ಮೃದು ಮನಸ್ಸನ್ನು ಉಳ್ಳವರಾಗಿರ್ತೀರ. ಮೇಲಕ್ಕೆ ಹೊರ ಜಗತ್ತಿನ ಮುಂದೆ ಎಷ್ಟೇ ಕೋಪದಿಂದ ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬಾ ಮೃದು ಆಗಿರುತ್ತೆ. ಹೌದು, ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ಕಟಕ ರಾಶಿಯವರೇ. ಅದೇ ರೀತಿ ನೀವು ಸಣ್ಣ ಪುಟ್ಟ ವಿಚಾರವನ್ನು ಸಹ ಹೆಚ್ಚು ಹೆಚ್ಚು ಬಾರಿ ಯೋಚನೆ ಮಾಡ್ತಾನೆ ಇರ್ತೀರ ಅಲ್ವಾ. ಇದರಿಂದಾಗಿ ನಿಮ್ಮೊಳಗೆ ಮಾನಸಿಕ ಒತ್ತಡ ಮತ್ತು ಅಶಾಂತಿ ಆದರೆ ಹೆಚ್ಚಾಗಿರ್ತಕ್ಕಂಥದ್ದು. ಆ ಎಲ್ಲ ರೀತಿ ಮಾನಸಿಕ ತೊಂದರೆಗಳು ಸಹ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಿಂದ ದೂರ ಆದರೆ ಆಗಲಿದೆ ಕಟಕ ರಾಶಿಯವರೇ. ಹೌದು, ನಂತರ ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಮಾನಸಿಕ ಒತ್ತಡಗಳೆಲ್ಲ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಈ ಸಮಯದಲ್ಲಿ ಬೇರೆ ಬೇರೆ ದಾರಿಗಳಿಂದ ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ಹಣ ಬಂದ ನಂತರ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಕಟಕ ರಾಶಿಯವರೇ, ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಹೌದು, ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರೇ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಸರಿಯಾಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತಗೊಳ್ಳೋದು ಇಲ್ಲಿ ಉತ್ತಮ ಆಗಿರುತ್ತೆ. ನಂತರ ನಿಮ್ಮ ಜೀವನದಲ್ಲಿ ಈ ಹಿಂದೆ ತುಂಬ ಜನರನ್ನು ನಂಬಿದ್ರಿ. ಹೌದು, ಯಾರೇ ಬಂದು ಸಹಾಯ ಅಂತ ಕೇಳಿದ್ರು ಸಹ ಅವ್ರಿಗೆ ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ದೀರಾ, ಹೌದಲ್ವಾ. ಅದೇ ರೀತಿ ಅವರಿಗೆ ಹಣದ ಸಹಾಯ ಬೇಕಿದ್ದರೆ ನಿಮ್ಮ ಬಳಿ ಆ ಸಮಯದಲ್ಲಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಅವರಿಗೆ ನೀಡಿ ಸಹಾಯವನ್ನು ಮಾಡ್ತಿದ್ರಿ. ಅಥವಾ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇರಲಿಲ್ಲ ಅಂತಂದರೆ ಬೇರೆಯವರ ಬಳಿ ಸಾಲವನ್ನು ತಂದು ಆ ವ್ಯಕ್ತಿಗಳಿಗೆ ಹಣದ ಸಹಾಯವನ್ನು ಸಹ ಮಾಡಿದ್ರಿ. ಆದರೆ ನೀವು ಯಾರನ್ನು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನು ಸಹ ಪಡ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ನೀವು ಮುಂಬರುವ ದಿನದಲ್ಲಿ ಯಾರನ್ನಾದರೂ ನಂಬ್ತಾ ಇದ್ದೀರಂತಂದರೆ ಸರಿಯಾಗಿ ಯೋಚನೆಯನ್ನು ಮಾಡಿ ಆ ವ್ಯಕ್ತಿಗಳಿಗೆ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ನಿಮ್ಮನ್ನು ಮೋಸ ಮಾಡಿರ್ತಕ್ಕಂತಹ ಅದೇ ವ್ಯಕ್ತಿಗಳು ಮತ್ತೆ ನಿಮ್ಮ ಬಳಿಗೆ ಬರ್ತಾರೆ. ನಿಮ್ಮ ಬಳಿ ಸಹಾಯವನ್ನು ಕೇಳಲು, ನಿಮ್ಮ ಬಳಿ ಸಲಹೆಯನ್ನು ಕೇಳೋದಕ್ಕೆ ಬರ್ತಾರೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ 100 ಬಾರಿ ಯೋಚನೆಯನ್ನು ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, ಅದೇ ರೀತಿ ನೀವು ನಿಮ್ಮ ಆರೋಗ್ಯದ ಕಡೆಯೂ ಸಹ ಗಮನವನ್ನು ಹರಿಸಬೇಕಾಗಿರುತ್ತೆ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಹೌದು, ಸರಿಯಾಗಿ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ನಂತರ ನೀವು ನಿಮ್ಮ ಸಹೋದರರಿಂದ ಮೆಚ್ಚುಗೆಯ ಬೆಂಬಲವನ್ನು ಸಹ ನೀವು ಪಡ್ಕೊಳ್ತೀರಾ. ಹೌದು, ಸಹೋದರರು ಸಹ ನಿಮ್ಮ ಸಲಹೆಗಾಗಿ ಕಾಯ್ತಾ ಇರ್ತಕ್ಕಂಥದ್ದು. ಹೌದು, ಇದರಿಂದಾಗಿ ಜೀವನದಲ್ಲಿ ಲಾಭದಾಯಕ ಕ್ಷಣಗಳನ್ನು ಸಹ ನೀವು ಕಾಣಬಹುದಾಗಿರುತ್ತೆ ಕಟಕ ರಾಶಿಯವರೇ. ಅದೇ ರೀತಿ ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ಈ ಸಮಯದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಇಷ್ಟು ದಿನ ಯಾವ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರಲಿಲ್ವೋ ಅದೇ ಒಂದು ಜಾಗದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತಿಗೆ ಬೆಲೆನೂ ಸಹ ಸಿಗ್ತಾ ಹೋಗ್ತಕ್ಕಂಥದ್ದು. ಕಟಕ ರಾಶಿಯವರೇ, ನೀವು ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಸುಮಾರು ವರ್ಷಗಳಿಂದ ನಿಮಗೆ ತಕ್ಕ ಉದ್ಯೋಗ ಆದರೆ ಪ್ರಾಪ್ತಿಯಾಗಿರಲಿಲ್ಲ ಅಲ್ವಾ. ಹಾಗಾಗಿ ನೀವು ಪ್ರತಿದಿನ ಚಿಂತಿತರಾಗಿದ್ದೀರಿ. ಮುಂದಿನ ಈ ಅದೃಷ್ಟವಂತ 3 ದಿನದಲ್ಲಿ ಕಟಕ ರಾಶಿಯವರೇ, ನಿಮಗೆ ತಕ್ಕ ಉದ್ಯೋಗ, ನಿಮಗೆ ಇಷ್ಟದ ಉದ್ಯೋಗ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗದಲ್ಲಿ ಸಂಬಳ ಕಡಿಮೆ ಇದೆ ಅಂತ ಹೇಳಿ ಆ ಒಂದು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುವ ಕಾರಣದಿಂದಾಗಿ ಅದೇ ಒಂದು ಉದ್ಯೋಗದಲ್ಲಿ ಹೆಚ್ಚಿನ ಕಾರ್ಯಸಿದ್ಧಿ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ SRB ಎಂಬುವ ಅಕ್ಷರದ ವ್ಯಕ್ತಿ ಆದರೆ ನಿಮ್ಮ ಜೀವನಕ್ಕೆ ಬರ್ತಾರೆ. ಹೌದು, ಆ ವ್ಯಕ್ತಿ ಬಂದ ನಂತರ ಪ್ರಾರಂಭಿಕವಾಗಿ ನೀವು ಆ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಉತ್ತಮ ಆಗಿರುತ್ತೆ. ಹೌದು, ಆ ವ್ಯಕ್ತಿಯ ಗುಣಗಳನ್ನು, ನಡವಳಿಕೆಯನ್ನು ಪ್ರತಿಯೊಂದನ್ನು ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆ ವ್ಯಕ್ತಿ ನೀಡ್ತಕ್ಕಂಥ ಸಲಹೆಗಳಿದೆ ಅಲ್ವಾ, ಅದು ನಕಾರಾತ್ಮಕವಾಗಿದೆಯಾ ಅಥವಾ ಸಕಾರಾತ್ಮಕವಾಗಿದೆಯಾ ಇವೆಲ್ಲವನ್ನು ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಆ ವ್ಯಕ್ತಿ ನೀಡಿರ್ತಕ್ಕಂಥ ಸಲಹೆಗಳು
ನಕಾರಾತ್ಮಕವಾಗಿದ್ದರೆ ಆದಷ್ಟು ಆ ವ್ಯಕ್ತಿಯನ್ನು ದೂರ ಇರ್ತಕ್ಕಂಥದ್ದೇ ಉತ್ತಮ ಆಗಿರುತ್ತೆ ಕಟಕ ರಾಶಿಯವರೇ. ಹೌದು, SRB ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಹೋದ ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳೆಲ್ಲ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇದು ಕಟಕ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವ್ರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.